ಹಾಯ್ ನಮಸ್ಕಾರ. ನಾನಂದನ್, ನೀವು ನೋಡ್ತಾ ಇದ್ದೀರಾ ನಾಮದುವೆ ನಮ್ಮಿಷ್ಟ. ಆ್ಯಕ್ಚುಲಿ ಈ ವಿಡಿಯೋ ಬಂದು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ಅಂಥವ್ರಿಗೆ ನಾರ್ಮಲಾಗಿ ತುಂಬ ಜನರ ಒಂದು ಥಾಟ್ಸ್ ಏನಾಗಿರುತ್ತೆ ಅಂತಂದರೆ, ಸೊ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ. ಸ್ನೇಹಿತರೆ, ತುಂಬ ಜನ ಇಷ್ಟು ಅಂದ್ಕೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂತಂದರೆ, ಸಮ್ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಯಾರು ಇರ್ತಾರಲ್ವಾ, ಅವರು ಹೇಳ್ತಕ್ಕಂಥ ಮಾತನ್ನು ನಂಬಿಕೊಂಡೇ ತುಂಬ ಜನ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋ ತುಂಬ ಜನ ಇರ್ತಾರೆ. ಸೊ ನಾನು ಕೇಳ್ತೀನಿ ತುಂಬ ಜನರಿಗೆ, ಅಲ್ಲ ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀರಲ್ಲ, ಸೊ ಏನು ರೀಸನ್ನು ಅಂತ ಅಂದಾಗ ಪ್ರತಿಯೊಬ್ಬರು ಕೂಡ ಹೇಳ್ತಿರೋದು ಒಂದು ಮಾತು ಏನಪ್ಪ ಅಂತಂದರೆ, ಸೊ ಈ ಯೂಟ್ಯೂಬಿಂದ ಇನ್ಕಮ್ ಬರಲಿ ಅಂತ ನಾನೇನು ಕೂಡ ಮಾಡ್ತಾ ಇಲ್ಲ, ಜಸ್ಟ್ ಏನೋ ಒಂದು ಪ್ಯಾಷನ್ಗೋಸ್ಕರ ಮಾಡ್ತಿದ್ದೀನಿ ಅಂತ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಹೇಳಿದರು. ಆದರೆ ಅದು ನಿಜ ಅಲ್ಲ. ಸೊ ಏನಪ್ಪ ಅಂತಂದರೆ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದರಿಂದ ಏನಾದರೂ ಇನ್ಕಮ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ನಾವು ಮಾಡಿರ್ತೀವಿ. ಸೊ ಪ್ಯಾಷನ್ನು ಅದೆಲ್ಲ ಕೂಡ ಸುಳ್ಳು. ಸೊ ಹಾಗಾದರೆ ನಿಜವಾಗ್ಲೂ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಿಂದ ಬರ್ತಕ್ಕಂಥ ಇನ್ಕಮಿಂದ ಲೈಫನ್ನು ಲೀಡ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆನೇ ಸೊ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲಿಗೆ ನನ್ನ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಒಂದು ಯೂಟ್ಯೂಬ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರೋ ಓವರಾಲ್ ಅಮೌಂಟ್ ಎಷ್ಟಿದೆ ಅಂತಂದರೆ, ಈ ಕ್ಯಾಮ್ರಾಗೆ ಬಂದು ಮೋರ್ ದೆನ್ 95,000 ಆಯಿತು, ಆಯಿತಾ. ಸೊ ಇನ್ನು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಲೈಟಿಂಗ್ಸ್ಗೆ ಸೊ ಅರೌಂಡ್ ಒಂದು 9,000 ಆಯಿತು. ಅಟ್ ಪ್ರೆಸೆಂಟ್ ನಾ ಯೂಸ್ ಮಾಡ್ತಿರ್ತಕ್ಕಂಥ ಮೈಕ್ ಏನಿದೆಯಲ್ಲ, ಸೊ ಇದು ಡಿಜಿಟೆಕ್ಕು ಮೋರ್ ದೆನ್ 4,500 ರುಪೀಸ್ ಆಯಿತು. ಸೊ ಅದಾಗಿದ್ದಾದಮೇಲೆ ಎನಿ ಟೈಮ್ ಕ್ಯಾಮರಾ ಇಟ್ಕೊಂಡೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ. ಸೊ ಅವಾಗ ಏನು ಮಾಡಿದೆ ಅಂತಂದರೆ, ಸೊ ಆ ಟೈಮಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಐಫೋನ್ ಒಂದು ತೊಗೊಂಡೆ. ಸೊ ಅದ್ರದ್ದೊಂದು 76,000 ಸಮಥಿಂಗ್ ಆಯಿತು. ಅದಾದಮೇಲೆ ಈ ವಿಡಿಯೋಗಳನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಸಿಸ್ಟಮ್ ಬೇಕೋ, ಅದೊಂದು ಸ್ವಲ್ಪ ಅಮೌಂಟ್ ತೊಗೊಂಬಂದು ಇಟ್ಟೆ. ಆ ಸಿಸ್ಟಮ್ ವ್ಯಾಲ್ಯೂ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಅದಾಗಿದ್ದಾದಮೇಲೆ ಈ ಕೆಲವೊಂದು ಟೈಮ್ ಏನಪ್ಪ ಅಂತಂದರೆ, ಯಾವಾಗೂ ಸಿಸ್ಟಮ್ ಮುಂದೆ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೊಂದು ಆ್ಯಂಡ್ರಾಯ್ಡ್ ಫೋನ್ ಒಂದು ಪರ್ಚೇಸ್ ಮಾಡಿದೆ. ಆ ಆ್ಯಂಡ್ರಾಯ್ಡ್ ಫೋನ್ ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲಿ ಆ ಒಂದು ಆ್ಯಪನ್ನು ಪರ್ಚೇಸ್ ಮಾಡು, ಈ ಆ್ಯಪ್ನ ಪರ್ಚೇಸ್ ಮಾಡು, ಇಷ್ಟೆಲ್ಲ ಆಯಿತು. ಸೊ ನಾವು ಸಿಂಪಲ್ಲಾಗಿ ನಾವು ನೋಡ್ಕೊಳ್ಳಿ, ಈಗ ಏನಪ್ಪ ಅಂತಂದರೆ ಕ್ಯಾಮ್ರಾದೊಂದು 90,000, ಮೊಬೈಲ್ದೊಂದು 70, ಮೈಕು, ಲೈಟಿಂಗ್ಸು, ಸಿಸ್ಟಮು, ಮತ್ತು ಆ ಒಂದು ಮೊಬೈಲ್ಗೆ ಸೊ ಒಂದು ಡಿಜಿಟೆಕ್ ಗಿಂಬಲ್ ಅದೇ ಒಂದು 5,500 ರುಪೀಸ್ ಆಯಿತು. ಸೊ ಓವರಾಲ್ ಆಗಿ ನಾವು ಹಿಂಗೇ ಮಾಡಿಕೊಂಡ್ರು ಕೂಡ ನನ್ನ ಇನ್ವೆಸ್ಟ್ಮೆಂಟ್ ಬಂದು ಯೂಟ್ಯೂಬ್ ಮೇಲೆ ಸೊ ಆಲ್ಮೋಸ್ಟ್ ಒಂದು 2.5 lakh ಆಗಿದೆ. ಹಾಗೆ ಅದರಿಂದ ಬಂದಿರತಕ್ಕಂಥ ಇನ್ಕಮ್ಮು ಸೊ ಭಯಂಕರ ಇದೆ, ನಾ ಹೇಳಲ್ಲ. ಬಟ್ ನಾನು ಯಾವ ಥರ ಸರ್ವೈವ್ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ಏನು ರೀಸನಪ್ಪ ಅಂತಂದರೆ, ನನಗೆ ಇದನ್ನು ನಾನು ನಂಬ್ಕೊಂಡಿಲ್ಲ. ಸೊ ನನಗೇನಂದ ಒಂದು ಜಾಬ್ ಅನ್ನೋದಿದೆ, ಬಟ್ ಯಾವಾಗೋ ಒಂದು ತಿಂಗ್ಳಿಗೆ 2 ತಿಂಗ್ಳಿಗೆ ಅಮೌಂಟ್ ಅನ್ನೋದು ಬರ್ತದೆ. ಸೊ ಅದು ನನ್ನ ಸ್ಯಾಲ್ರಿಲಿ ಒಂದು 30% ಇಲ್ಲ ಅಂತಂದರೆ ಒಂದು 20% ಡಿಪೆಂಡ್ಸ್ ಆನ್ ಈ ಸಿಚುವೇಷನಲ್ಲಿ. ಸೊ ನಾನು ಹೇಳೋದಿಷ್ಟೇ, ನೀವು ಹೊಸ್ದಾಗಿ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ಏನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ತುಂಬ ಜನ ಹೇಳ್ತಿರೋದು ಏನು ಗೊತ್ತಾ, ನಾನು ಕೇಳಿದೆ ಏನು ಸ್ಟಾರ್ಟ್ ಮಾಡಿದ್ದು ಅಂದಿದ್ದಕ್ಕೆ ಅವ್ರು ಹೇಳಿದರು, ನನಗೆ ಜಸ್ಟ್ ಒಂದು ಪ್ಯಾಷನ್ ಅಷ್ಟೇ, ನಾನು ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂತ. ಸೀರಿಯಸ್ಸಾಗಿ ಮನಸ್ಸಲ್ಲಿ ಇರ್ತದೆ. ಸೊ ಅಟ್ಲೀಸ್ಟ್ ಇದರಿಂದ ಇನ್ಕಮ್ ಜನ್ರೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾ ಹೇಳೋದಿಷ್ಟೇ, ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ ಹೆವಿ ಕಾಂಪಿಟೇಷನ್. ಸೊ ನೀವು ಯಾವ ಥರ ಕಂಟೆಂಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗ್ತದೆ. ಸೊ ನೀವು ಏನಪ್ಪ ಅಂತಂದರೆ ಡೈಲಿ ವಿಡಿಯೋಸ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್. ಇನ್ನು ಇನ್ಫಾರ್ಮೇಷನ್ ವಿಡಿಯೋಸ್ ಮಾಡ್ತೀರಾ ಅಂತಂದರೆ
ನೀವು ಹೈಲಿ ಟ್ಯಾಲೆಂಟೆಡ್ ಆಗಿರಬೇಕು, ಅಷ್ಟೇ ಮೆಮೊರಿ ಇರಬೇಕು, ಮತ್ತು ಆ ಪ್ರೆಸೆಂಟೇಷನ್ ಅದನ್ನೆಲ್ಲ ಕೂಡ ನೀವು ಕಲಿಬೇಕಾಗ್ತದೆ. ಅದು ಅಂತೂ ತುಂಬ ಭಯಂಕರ ಕಷ್ಟ. ಇನ್ನು ಅದೇ ಥರ ಇನ್ನು ವೈಲ್ಡ್ ಲೈಫ್ ವಿಡಿಯೋಸ್ ಮಾಡ್ತೀರಾ ಅಂತಂದರೆ ನೀವು ಆಲ್ಮೋಸ್ಟು ಈ ಒಂದು ಎಲಿಫೆಂಟ್ ಕ್ಯಾಂಪ್ಸ್ ಆಗಿರ್ಬೋದು, ಫಾರೆಸ್ಟಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗ್ತದೆ. ಅದು ಕೂಡ ಏನಪ್ಪ ಅಂತ ತುಂಬ ಕಾಂಪ್ಲಿಕೇಟೆಡ್. ಸೊ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಯೂಟ್ಯೂಬಲ್ಲಿ ಕ್ಲಿಕ್ ಆಗೋದಕ್ಕೆ ಆಗೋದಿಲ್ಲ. ಸೊ ನೀವು ಯೂಟ್ಯೂಬಲ್ಲಿ ಕ್ಲಿಕ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಬ್ಬ ಟ್ರೋಲರ್ ಕೈಗೆ ಸಿಕ್ಕಾಕೊಬೇಕು. ಆ್ಯಂಡ್ ತುಂಬ ಜನ ಅಟ್ ಪ್ರೆಸೆಂಟ್ ನಾವು ಡೇ ಟು ಡೇ ಲೈಫ್ ಇರೋದು ಹೇಳ್ತೀವಿ, ನಾವು ನೆಟ್ಟಿವಾಗಿ ನಾವು ಯೂಟ್ಯೂಬಲ್ಲಿ ಕ್ಲಿಕ್ ಆಗ್ತೀವಿ ಅಂದರೆ ಸೊ ಇದು ವೆರಿ ರೇರ್ ಕೇಸಸ್ಸು. ಲೂಸಾಗಿ ತಿಕ್ಲಾಗಿ ಎದ್ವಾ ವಿಡಿಯೋಸ್ ಮಾಡಿದ್ರೆ ಅದು ಜನರಿಗೆ ಅದರಿಂದ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಸೊ ಆಗ ಫೇಮಸ್ ಆಗ್ಬೋದು. ಆದರೆ ನೀವು ನ್ಯಾಯವಾಗಿ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಅಂತಂದರೆ, ಆ್ಯಂಡ್ ಅಟ್ ಪ್ರೆಸೆಂಟ್ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಕಾಂಪ್ಲಿಕೇಟೆಡ್, ಅಷ್ಟು ಈಸಿಯಾಗಿ ಇರೋದಿಲ್ಲ. ಬಟ್ ಓವರಾಲಾಗಿ ಏನಪ್ಪ ಅಂತಂದರೆ ಸೊ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಆಗಿದ್ರೆ ಮಾಡಿ, ಆದರೆ ಡಿಪೆಂಡೆನ್ಸಿ ಬೇಡ, ಏನು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಸೊ ಒಂದಲ್ಲ ಒಂದಿನ ಅದು ಕೂಡ ಕ್ಲಿಕ್ ಆಗುತ್ತೆ. ಒನ್ಸ್ ಯೂಟ್ಯೂಬ್ ಕ್ಲಿಕ್ ಆಯಿತು ಅಂತಂದರೆ ನೀವು ಎಷ್ಟು ವರ್ಕ್ ಮಾಡ್ತೀರೋ ಅಷ್ಟು ಅಡ್ವಾಂಟೇಜ್ ಅನ್ನೋದು ಸೊ ಯೂಟ್ಯೂಬಿಂದ ಇರ್ತದೆ. ಸೊ ಮತ್ತೆ ಏನಪ್ಪ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಬೇಡಿ. ಪ್ರಮೋಷನ್ಸ್ ವೀಡಿಯೋಸಿಂದ ಕೂಡ ಏನಪ್ಪ ಅಂತಂದರೆ ಸೊ ನಿಮ್ಮ ಲೈಫ್ ಕ್ಲಿಯರ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಸ್ನೇಹಿತರೆ, ನಾರ್ಮಲಾಗಿ ಏನಪ್ಪ ಅಂತಂದರೆ ಇದೋ ಹೇಳ್ತಾ ಇದ್ದೀನಲ್ಲ, ಯೂಟ್ಯೂಬಿಂದ ಬದುಕಬೋದು, ಆದರೆ ನಿಮ್ಮ ಎಫರ್ಟು, ನಿಮ್ಮ ಡೆಡಿಕೇಶನ್ ಕಂಪ್ಲೀಟಾಗಿ ಸೊ ಫೋಕಸ್ದಲ್ಲಿದ್ದಾಗ ಮಾತ್ರ. ಸೊ ಇದು ಈ ಸ್ಮಾಲ್ ವಿಡಿಯೋ ಅಷ್ಟೇ. ಸೊ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.